ಚೆನ್ನಾಗಿದೆ. ಅದಕ್ಕೆ ನಾನು ಮಾಡೋ ಥರನೇ ಇದೆ ಸೇಮ್. ಗೋಡಂಬಿ ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಅಡುಗೆ ಎಲ್ಲ ಆಗೋದ್ಮೇಲೆ ಮಾಡುವಾಗ ನಮ್ಮ ಅತ್ತಿಗೆ ಏನು ಮಾಡಿದ್ದಾರೆ ಅಂದರೆ ದಿನ ಜಾಸ್ತಿ ಫಂಕ್ಷನ್ಗಳಲ್ಲಿ ಮಾಡಿರ್ತಾರೆ ಗ್ರೀನ್ ಚಾಪ್ಸ್ ಅಂತಿದೆ ನಿಜ. ಶುಂಠಿ, ಬೆಳ್ಳುಳ್ಳಿ, ಮೆಣಸು, ಚಕ್ಕೆ, ಲವಂಗ ಹಾಗೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಅಶ್ವಿನಿ ಸುನಿಲ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಮ್ಮ ಅತ್ತಿಗೆ ಇಬ್ಬರು ಸೇರಿ ಸ್ಪೆಷಲ್ ಡಿಶ್ ಏನಲ್ಲ, ನಾರ್ಮಲಾಗಿ ನಮ್ಮನೇಲಿ ಮಾಡೋದನ್ನೇ ಮಾಡ್ತಾಯಿದ್ದೀವಿ. ಏನು ಅಂದರೆ ನಮ್ಮ ಅತ್ತಿಗೆ ನನಗೆ ಚಿಕನ್ ಚಾಪ್ಸ್ ಮಾಡೋದು ಹೇಳ್ಕೊಡ್ತಿದ್ದಾರೆ. ನಾನು ಬೇರೆ ಥರ ಮಾಡ್ತೀನಿ, ಬಟ್ ನಾನು ನಮ್ಮ ಅತ್ತಿಗೆ ಸ್ಟೈಲಲ್ಲಿ ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ. ಸೊ ಅವ್ರ ಗೈಡೆನ್ಸ್ ಇಟ್ಕೊಂಡು ನಾನು ಇವತ್ತು ಅಡುಗೆ ಮಾಡ್ತಿದ್ದೀನಿ. ಹೇಗೆ ಬರುತ್ತೆ ನೋಡೋಣ ಬನ್ನಿ. ದಿನ ಜಾಸ್ತಿ ಫಂಕ್ಷನ್ಗಳಲ್ಲಿ ಮಾಡಿರ್ತಾರೆ ಗ್ರೀನ್ ಚಾಪ್ಸು. ಇವಾಗೆಲ್ಲ ನಾರ್ಮಲ್ಲಾಗಿ ಪೆಪ್ಪರು ಬೇರೆ ಥರ ಡ್ರೈಗಳೆಲ್ಲ ಮಾಡ್ತಾರೆ. ಅವಾಗೆಲ್ಲ ಮಟನ್ ಸಾರು, ಮುದ್ದೆ, ಅನ್ನ, ಚಿಕನ್, ಗ್ರೀನ್ ಚಾಪ್ಸೇ ಇರ್ತಾ ಇದ್ದಿದ್ದು. ನಾವಿವತ್ತು ಅದನ್ನೇ ಮಾಡ್ತಾ ಇರೋದು. ನಾವು ಯಾವ ರೀತಿ ಮಾಡ್ತೀವಿ ಅಂತ ತೋರಿಸ್ತೀವಿ ನೋಡಿ. ಇದು ಬಂದು ಇವತ್ತು ಚಿಕನ್ನು, ಇದು 2 kg ಇದೆ. ದಪ್ಪ ಓಡಿಸಿದ್ದಾರೆ ನಮ್ಮಪ್ಪ ಚಾಪ್ಸ್ಗೆ ಅಂತಾನೆ. ಮತ್ತು ಈರುಳ್ಳಿ, ಕ್ಯಾಪ್ಸಿಕಮ್ಮು, ಟೊಮೊಟೊ, ಕೊತ್ತಂಬರಿ, ತೆಂಗಿನಕಾಯಿ, ಪುದೀನ, ಹಸಿಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ, ಶುಂಠಿ ಇಲ್ಲಿದೆ, ಶುಂಠಿ ಬೆಳ್ಳುಳ್ಳಿ, ಮೆಣಸು, ಚಕ್ಕೆ, ಲವಂಗ ಹಾಗೆ ಗೋಡಂಬಿ ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಪೆಪ್ಪರ್ ಹಾಕೋದ್ರಿಂದ ಸ್ಪೈಸಿ ಆಗಿರುತ್ತೆ. ಮತ್ತು ಚಳಿಗಾಲದಲ್ಲಿ ಆಲ್ಮೋಸ್ಟ್ ಇದನ್ನು ಜಾಸ್ತಿ ಚಳಿಗಾಲದಲ್ಲಿ ಮಾಡ್ತಾರೆ, ಏಕೆಂದರೆ ಒಳ್ಳೆಯದು, ಬೆಚ್ಚಗಿರುತ್ತೆ ಮತ್ತು ಬಾಡಿ ಹೀಟ್ ಮಾಡುತ್ತೆ ಅಂದ್ಬಿಟ್ಟು ಚಾಪ್ಸ್ ಎಲ್ಲ ಜಾಸ್ತಿ ಚಳಿಗಾಲದಲ್ಲೇ ಮಾಡೋದಲ್ವ. ಅದಕ್ಕೆ ಬಾಣಲಿ ಕಾದಿದೆ, ಬಾಣಲಿಗೆ ಎಣ್ಣೆ ಹಾಕಬೇಕು. ನಮ್ಮ ಮಕ್ಕಳು ತುಂಬ ಗಲಾಟೆ ಮಾಡ್ತಿದ್ದಾರೆ, ಆ ಸೌಂಡ್ ಕೇಳಿಸ್ತಿರ್ಬೋದು. ಎಣ್ಣೆ ಹಾಕ್ಕೊಂಡು ಈಗ ಚಿಕನ್ ಫ್ರೈ ಮಾಡೋದಕ್ಕೆ ಇಟ್ಕೊಂಡು ಆಮೇಲೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಸೊ ಈಗ ಈರುಳ್ಳಿ ನಾನು ಹಾಕ್ತೀನಿ. ಈರುಳ್ಳಿ ಹಾಕಿದ್ದು ಫ್ರೈ ಮಾಡ್ತಿದ್ದೀನಿ. ನಾನು ಫ್ರೈ ಮಾಡ್ತಿಲ್ಲ, ಆ್ಯಕ್ಚುಲಾಗಿ ನಾನು ಕ್ಯಾಮ್ರಾ ಹ್ಯಾಂಡಲ್ ಮಾಡ್ತಿದ್ದೀನಿ. ನೋಡಿ ಇವರೇ ಮಾಡ್ತಿದ್ದಾರೆ, ಹೇಳ್ಕೊಡ್ತೀನಿ ಅಂದ್ಬಿಟ್ಟು. ಸೊ ಈಗ ಈರುಳ್ಳಿ ಫ್ರೈ ಆಗೋಕೆ ಇಟ್ಟಿದ್ದೀನಿ. ಜೊತೆಗೆ ಕ್ಯಾಪ್ಸಿಕಮ್ ಈಗ ಹಾಕ್ಬಿಡ್ಲಾಗ್ತೆ. ಇಲ್ಲ ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ. ಕ್ಯಾಪ್ಸಿಕಮ್ಮಲ್ಲಿ ಉಪ್ಪಿನ ಅಂಶ ಇರುತ್ತೆ. ಚಿಕನ್ಗೆ ಉಪ್ಪನ್ನ ನೋಡ್ಕೊಂಡು ಹಾಕೋಬೇಕು. ಈಗ ಪ್ರತಿಯೊಂದಕ್ಕೆ, ಇವಾಗ ಚಿತ್ರಾನ್ನಕ್ಕೆ, ವೆಜಿಟೇಬಲ್ ಪಲಾವ್ಗೆ, ಟೊಮೊಟೊ ಬಾತ್ಗೆಲ್ಲ ಹಾಕ್ತೀವಲ್ವಾ, ಕ್ಯಾಪ್ಸಿಕಮ್ಮಲ್ಲಿ ಉಪ್ಪಿನ ಅಂಶ ಇರುತ್ತೆ. ಬಟ್ ನೋಡ್ಕೊಂಡು ಉಪ್ಪು ಹಾಕ್ಕೋಬೇಕು. ಗೊತ್ತಿಲ್ಲದೆ ಜಾಸ್ತಿ ಹಾಕ್ಬಿಡ್ತಾರೆ ಒಬ್ಬೊಬ್ರು, ನೋಡ್ಕೊಂಡು ಹಾಕೋಬೇಕು. ನೀವು ಏನಾದರೂ ಅಡುಗೆಲಿ ಕ್ಯಾಪ್ಸಿಕಮ್ ಯೂಸ್ ಮಾಡ್ತಿದ್ದೀರಾ ಅಂದರೆ ಸ್ವಲ್ಪ ನೋಡಿಕೊಂಡು ಸಾಲ್ಟ್ ಹಾಕ್ಕೋಬೇಕು. ಇಲ್ಲಾಂದರೆ ಸ್ವಲ್ಪ ಉಪ್ಪು ಜಾಸ್ತಿ ಆಗಿಬಿಡುತ್ತೆ. ಕ್ಯಾಪ್ಸಿಕಮ್ ಆನಿಯನ್ ಫ್ರೈ ಆಗಿದೆ. ಚಿಕನ್ಗೆ ಅಜ್ಜಿಗೆ ಹೇಳೋಗು. ನೋಡಿ ನಮ್ಮ ಮಕ್ಕಳು ಎಷ್ಟು ಗಲಾಟೆ ಮಾಡ್ತಿದ್ದಾರೆ. ಚಿಕನ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಸೊ ಜಾಸ್ತಿ ಚಿಕನ್ಗೆ ಹಾಕಿದ್ರೇ ಚೆನ್ನಾಗಿರುತ್ತೆ. ಮಟನ್ಗೆಲ್ಲ ಯೂಸ್ ಮಾಡಲ್ಲ. ನಾವು ಜಾಸ್ತಿ ಕ್ಯಾಪ್ಸಿಕಮ್ ಹಾಕಿ ಚಿಕನ್ ಫ್ರೈ ಮಾಡೋದು. ನಾನು ಸ್ವಲ್ಪ ಕಮ್ಮಿ, ಯಾಕಂದರೆ ನನಗೆ ಕ್ಯಾಪ್ಸಿಕಮ್ ಫ್ಲೇವರ್ ಇಷ್ಟ ಆಗಲ್ಲ. ಸೊ ಅದಕ್ಕೆ ನಾನು ಕ್ಯಾಪ್ಸಿಕಮ್ನ ಯಾವುದಕ್ಕೂ ಜಾಸ್ತಿ ಬಳಸೋದಕ್ಕೆ ಹೋಗಲ್ಲ. ಪಾಸ್ತಾದಲ್ಲೆಲ್ಲ ಹಾಕಿದ್ದೀನಿ, ಬಟ್ ಆದರೂ ಅದ್ರ ಫ್ಲೇವರು ಪಾಸ್ತಾಗೆಲ್ಲ ಸೆಟ್ ಆಗುತ್ತೆ. ಬಟ್ ಚಿಕನಲ್ಲೆಲ್ಲ ನನಗೆ ಕ್ಯಾಪ್ಸಿಕಮ್ ಫ್ಲೇವರ್ ಇಷ್ಟ ಆಗಲ್ಲ, ಚಿತ್ರಾನ್ನದಲ್ಲೂ ಇಷ್ಟ ಆಗಲ್ಲ ನಾರ್ಮಲಾಗಿ. ಸೊ ಅದು ನಾನು ಸ್ವಲ್ಪ ಕಮ್ಮಿ ಯೂಸ್ ಮಾಡೋದು. 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮನೇಲೇ ಮಾಡ್ಕೊಂಡಿರೋ ಅಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 2 ಸ್ಪೂನ್ ಹಾಕಿದ್ದೆ. ಮನೇಲಿ ಅಕ್ಕ ಯಾವಾಗ ನೋಡಿದ್ರು ಇಷ್ಟು ಡಬ್ಬ ತುಂಬ ಇಟ್ಟಿರ್ತೀರಲ್ಲ ಅಂದ್ಕೊಬಿಡಿ. ಖಾಲಿ ಆಗ್ತಿದ್ದಂಗೆ ಮಾವ ಶುಂಠಿ ಬೆಳ್ಳುಳ್ಳಿ ತಂದು ಫಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಅನ್ನತ್ತೆ. ಏನಕ್ಕೆ ಅಂದರೆ ಹೊರಗಡೆದು ಅಷ್ಟು ಟೇಸ್ಟ್ ಇರಲ್ಲ. ಸೊ ನಮ್ಮ ಅಪ್ಪನೂ ಭಟ್ರಾಗಿದ್ದರಿಂದ ನಮ್ಮ ಅಪ್ಪಗೆ ಮನೇಲೇ ಮಾಡಿದಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯೂಸ್ ಮಾಡಿದ್ರೆ ತುಂಬ ಇಷ್ಟ ಆಗುತ್ತೆ. ಸೊ ಅದಕ್ಕೆ ಅದನ್ನು ಯಾವಾಗೂ ಸ್ಟಾಕ್ ಇಟ್ಟಿರ್ತಾರೆ. ಅವರು ತರ್ತಾರೆ, ಇವರು ಸ್ಟಾಕ್ ಮಾಡಿಸ್ತಾರೆ. ಇವಾಗ ಚಿಕನ್ ಹಾಕ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕ್ಯಾಪ್ಸಿಕಮ್ಮು, ಈರುಳ್ಳಿ ಎಲ್ಲ ಫ್ರೈ ಆಗಿದೆ. ಚಿಕನ್ನು ನೀಟಾಗಿ ವಾಶ್ ಮಾಡಿ ತೊಳೆದಿಟ್ಟಿದ್ದೀನಿ ನಾನು. ನಮ್ಮನೇಲಿ ಚಿಕನ್ ಮಟನ್ ತೊಳೆಯೋದು ನಾನೇ. ಅರಿಶಿನ ಹಾಕ್ತಿದ್ದೀವಿ. ಅರಿಶಿನ ನಾವು ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡ್ತೀವಿ, ಯಾಕಂದರೆ ನೀಟಾಗಿ ಸ್ಮೆಲ್ ಹೋಗಿಲ್ಲ ಅಂತಂದರೆ ತಿನ್ನೋಕೆ ಇಷ್ಟ ಆಗಲ್ಲ ನನಗೆ. ನಾನು ಲೇಟಾಗಿ ನಾನ್ ವೆಜ್ ತಿನ್ನೋದು ಕಲ್ತಿದ್ದು. ಸೊ ನನಗೆ ತುಂಬ ಸ್ಮೆಲ್ ಹೋಗಿಲ್ಲ ಅಂದರೆ ನಾನ್ ವೆಜ್ ತಿನ್ನೋಕೆ ಇಷ್ಟ ಆಗಲ್ಲ. ರೀಸೆಂಟಾಗಿ ಒಂದು 5 yearsಯಿಂದ ತಿಂತಿದ್ದೀನಿ ಅಷ್ಟೇ. ಸೊ ಅದಕ್ಕೆ ನನಗೆ ಚೆನ್ನಾಗಿ ಸ್ಮೆಲ್ ಹೋದರೆ ತಿನ್ನೋಕೆ ಇಷ್ಟ ಆಗುತ್ತೆ. ಅದಕ್ಕೆ ಅರಿಶಿನ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತೀರಿ. ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು. ಕ್ಯಾಪ್ಸಿಕಮ್ ಹಾಕಿರೋದ್ರಿಂದ ನೋಡ್ಕೊಂಡು ಹಾಕ್ಕೋಬೇಕು. ಹಾಕೊಳ್ಳಿ. ಕಮ್ಮಿ ಆದರೆ ಆಮೇಲೆ ಹಾಕ್ಕೋಬೋದು, ಜಾಸ್ತಿ ಆದರೆ ಕಷ್ಟ ಆಗುತ್ತೆ.
ಚಾಪ್ಸು ಎಳಿಸ್ಕೊಂಡು ಮಾಡಿಸ್ತೀನಿ ಅಂತ ಅಂದ್ಬಿಟ್ಟು ನಾನು ಅವ್ರ ಕೈಲೇ ಮಾಡಿಸ್ಬಿಡ್ತಾ ಇದ್ದೀನಿ. ಚಿಕನ್ ಚಾಪ್ಸು ಗ್ರೀನ್ ಕಲರ್ ಇರಬೇಕಲ್ವಾ, ಸೊ ಹಾಗಾಗಿ ಮಸಾಲೆ ಜೊತೆಗೆ ಟೊಮೊಟೊ ಹಾಕಲ್ಲ. ಸೊ ಇಲ್ಲೇ ಟೊಮೊಟೊ ಎಷ್ಟು ಬೆಂದೋಗುತ್ತೆ, ಅದನ್ನೇನು ಫ್ರೈ ಮಾಡದೆ ಇದ್ರೂ ಪರವಾಗಿಲ್ಲ. ಈ ಚಿಕನ್ ಫ್ರೈ ಆಗೋ ಅಷ್ಟರಲ್ಲಿ ಮಸಾಲೆಗೆ ಹುರ್ಕೊತೀನಿ. ಬಾಣಲಿ ಸ್ವಲ್ಪ ಬಿಸಿ ಆಗಬೇಕು. ಸೊ ಇದು ತುಂಬ ಸಿಂಪಲ್ಲು, ಕ್ವಿಕ್ಕಾಗಿ ಆಗುತ್ತೆ. ನಮ್ಮ ಅದಕ್ಕೆ ನೋಡಿ ಆಲ್ರೆಡಿ ಮಟನ್ ಸಾಂಬಾರು ರೆಡಿ ಮಾಡಿ ಇಟ್ಬಿಟ್ಟಿದ್ದಾರೆ. ಸೊ ಚಾಪ್ಸು ನಾನು ಮಾಡ್ತೀನಿ ನಿಮ್ಮ ಥರ. ನೀವು ಲಾಸ್ಟ್ ಬ್ಲಾಗಲ್ಲಿ ನೋಡಿರ್ಬೋದು. ಎಷ್ಟು ಕೆ ಜಿಗೆ ಅದಕ್ಕೆ ಮಾಡಿದ್ದು? ಆಲ್ಮೋಸ್ಟ್ 6-7 kgಗೇನೋ ಹಬ್ಬದಲ್ಲಿ ಮಾಡಿದ್ರು. ಸೊ ನಂಗೆ ಅಲ್ಲಿ ಟೇಸ್ಟ್ ತುಂಬ ಇಷ್ಟ ಆಯಿತು. ನಾನು ಆ ಥರ ಮಾಡಲ್ಲ, ನಾರ್ಮಲ್ ಆಗಿ ಹಸಿಮೆಣ್ಸಿನ್ಕಾಯಿ ಯೂಶ್ವಲ್ ಆಗಿ ಎಲ್ಲರೂ ಹಾಕ್ತಾರೆ, ಬಟ್ ಮೆಣಸು ಹಾಕ್ತಾರೆ. ಮೆಣಸು ಹಾಕಿದ್ರೆ ನಾನ್ ವೆಜ್ ಐಟಮಲ್ಲಿ ತುಂಬ ಚೆನ್ನಾಗಿರುತ್ತೆ. ಮತ್ತು ಗೋಡಂಬಿ ಬೇಕಾದವ್ರು ಹಾಕೊತಾರೆ, ಬಟ್ ನಾನು ಯಾವಾಗಲೂ ಗೋಡಂಬಿ ಹಾಕಿ ಚಿಕನ್ ಚಾಪ್ಸ್ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತಲ್ವ. ಸೊ ಹಾಗಾಗಿ ನಾನು ಯಾವಾಗಲೂ ಗೋಡಂಬಿ ಯೂಸ್ ಮಾಡಿ ಚಾಪ್ಸ್ ಮಾಡ್ತೀನಿ. ಅಡುಗೆ ಎಲ್ಲ ಆಗೋದ್ಮೇಲೆ ಮಾಡುವಾಗ ನಮ್ಮ ಅತ್ತಿಗೆ ಏನು ಮಾಡಿದ್ದಾರೆ ಅಂದರೆ, ನನ್ನ ಬ್ಲಾಗಲ್ಲಿ ನಾನು ಇದನ್ನೆಲ್ಲ ಹಾಕಿದ್ದೀನಿ, ವೀಡಿಯೋ ಮಾಡಿ ಕ್ಯಾಮ್ರಾ ಹ್ಯಾಂಡ್ಲ್ ಮಾಡ್ತೀನಿ ಅಂದ್ಬಿಟ್ಟು ನೋಡಿ ಫ್ರೈ ಆಗೋಗಿದೆ ಎಲ್ಲ. ಬಟ್ ನಮ್ಮ ಅತ್ತಿಗೆ ವೀಡಿಯೋ ಆನೇ ಮಾಡಿಲ್ಲ, ಶಿಸ್ತಾಗಿ ವೀಡಿಯೋ ಇಟ್ಕೊಂಡಿದ್ದಾರೆ ಎಲ್ಲ ಆಗ್ತಿರೋದು. ಬಟ್ ವಿಡಿಯೋ ಆನ್ ಮಾಡಿಲ್ಲ ಅಂತ ನನಗೆ ಇವಾಗಲೇ ಗೊತ್ತಾಗಿದ್ದು. ಸಾರಿ, ಚೆಕ್ ಮಾಡ್ಕೊಂಡ್ರೆ ಏನು ಬೇಜಾರಿಲ್ಲ, ಪರವಾಗಿಲ್ಲ. ನೋಡಿ ಇದಕ್ಕೆ ಈರುಳ್ಳಿ ಫ್ರೈ ಮಾಡಿಕೊಂಡು ಅದಕ್ಕೆ ಶುಂಠಿ, ಬೆಳ್ಳುಳ್ಳಿ, ಮೆಣಸು, ಚಕ್ಕೆ, ಲವಂಗ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಇದಿಷ್ಟು ಹಾಕಿದ್ದೀನಿ. ಅಟ್ಲೀಸ್ಟ್ ನಾನೀಗ ಕಾಯಿ ಮತ್ತು ಪುದೀನ ಸೊಪ್ಪು ಹಾಕೋದನ್ನು ತೋರಿಸ್ಬಿಡ್ತೀನಿ, ನಾನೇ ಕ್ಯಾಮ್ರಾ ಹ್ಯಾಂಡ್ಲ್ ಮಾಡ್ಕೊತೀನಿ. ಸೊ ಪುದೀನ ಇದು ಆಫ್ ಮಾಡ್ತೀನಿ. ಹಾಂ, ಯಾಕಂದರೆ ಕಲರ್ ಬರಲ್ಲ, ಪುದೀನ ಎಲ್ಲ ತುಂಬ ಫ್ರೈ ಆಗಿಬಿಡ್ತು ಅಂದರೆ. ನಿಮಗೆ ಕಲರ್ ಚಾಪ್ಸ್ ಚೆನ್ನಾಗಿ ಬೇಕು ಅಂದರೆ ಪುದೀನ ಕೊತ್ತಂಬರಿ ಸೊಪ್ಪನ್ನ ಫ್ರೈ ಮಾಡಬೇಡಿ, ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳಿ ಸಾಕು. ಸ್ವಲ್ಪ ಹಾಕ್ಲ ಕಾಯಿ? ಕಾಯಿ ಸ್ವಲ್ಪ ಹಾಕಿ, ಜಾಸ್ತಿ ಇಟ್ಕೊಂಡಿದ್ದೀನಿ. ಕಾಯಿ ಸಾಕಿಷ್ಟೆ. ಬೆಚ್ಚಗಾಗಿದೆ. ನಾನು ಬಿಸಿಲಿ ನಮ್ಮ ಅತ್ತೆ ಇವಾಗ ಮಟನ್ ಸಾಂಬಾರು ಮಾಡೋಕ್ಕೋಗಿ ಏನು ಮಾಡಿದ್ರು ಅಂದರೆ, ಬಿಸಿಲೇ ಅದನ್ನು ಟೈಮ್ ಆಯಿತು ಅಂದ್ಬಿಟ್ಟು ರುಬ್ಬಕ್ಕೆ ಹೋಗಿ ಫುಲ್ಲು ಫೇಸ್ಗೆಲ್ಲ ಆರ್ತು. ಇನ್ನು ಹೇರಲ್ಲೆಲ್ಲ ಹಾಗೆ ಇದೆ. ಸೊ ಆ ಥರ ಬಿಸಿಲೆಲ್ಲ ಏನು ಮಾಡೋಕ್ಕೆ ಹೋಗ್ಬಿಡಿ, ಯಾಕಂದರೆ ಅದು ರುಬ್ಬೋ ಟೈಮಲ್ಲಿ ಪ್ರೆಷರು ಹೊರಗಡೆ ಬರೋಕ್ಕಾಗ್ದಿದ್ರೆ ಇದಾಗುತ್ತೆ, ಹೊರಗಡೆ ಬಂದ್ಬಿಡುತ್ತೆ ಫುಲ್ ಮಸಾಲೆ ಎಲ್ಲ. ಸೊ ನೋಡಿಕೊಂಡು ಅಡುಗೆ ಮಾಡುವಾಗ ಎಷ್ಟೇ ಅರ್ಜೆಂಟ್ ಇದ್ರು ಸಮಾಧಾನವಾಗಿ ಮಾಡಿ. ಇದು ಒಂಥರ ಲ್ಯಾಬ್ ಥರ. ಸೊ ಏನು ಜಾಸ್ತಿ ಇದು ಮಾಡೋಕ್ಕೆ ಹೋಗ್ಬಾರ್ದು, ನೀಟಾಗಿ ನೋಡ್ಕೊಂಡು ಮಾಡಬೇಕು. ಮಸಾಲೆ ಆರಿದ್ಮೇಲೆ ನಾನು ರುಬ್ತೀನಿ. ನನಗೆ ಅಷ್ಟೆಲ್ಲ ರಿಸ್ಕ್ ತೊಗೊಳಕ್ಕೆ ಇಷ್ಟ ಆಗಲ್ಲ. ಸೊ ಇಲ್ಲಿ ಚಿಕನ್ನು ಬೆಂದಿದೆ ಆಲ್ಮೋಸ್ಟು. ಸೊ ಅದಕ್ಕೆ ಸಿಮ್ಮಲ್ಲಿ ಇಟ್ಟಿದ್ದೀನಿ. ಚಿಕನ್ ಬೆಂದಿದೆ, ಮಸಾಲೆ ಹಾಕಿ 1-2 ಕುದಿ ಬರ್ಸಿದ್ರೆ ಚಿಕನ್ ಚಾಪ್ಸ್ ರೆಡಿ ಟು ಹೀಟ್. ಇಲ್ಲಿ ರೈಸು ಸಹ ಆಗೋಗಿದೆ ನೋಡಿ. ಮುದ್ದೆ ಒಂದು ಕಟ್ಟಬೇಕು. ಮುದ್ದೆ ಕಟ್ಟಿದ್ರೆ ನಮ್ಮ ಬ್ಯಾಟಿಂಗ್ ಶುರು. ನಮ್ಮಪ್ಪ ನಮ್ಮ ತೋಟದಲ್ಲಿ ಬೆಳೆದಂಥ ಗೊನೆ ಕರಿಯೋದಲ್ವಪ್ಪ ಕಟ್ ಮಾಡುವಾಗ? ಕಂಟೆಂಟ್ ಆದ್ರೂ ತೆಕ್ಕೋತಾ ಇದ್ದೆ. ಅದು ಇನ್ನೊಂದು ಏನು ಗೊತ್ತಾ, ಮೊನ್ನೆ ಅಷ್ಟು ಲೇವೆಟ್ ಪೂರ್ತಿ ಮರ ಉಳ್ಳೈತೆ, ನಮ್ಮ ಬಾಳೆಗೊನೆ ಉಳ್ಳೋಗಿಲ್ಲ. ಅದೇ ಖುಷಿ ನಿಜವಾಗ್ಲೂ. ಲೇವೆಟಲ್ಲಿ ಒಂದು 6 ಮರ 7 ಮರ ಅಷ್ಟು ಬಿದ್ದೋಗಿತ್ತು. ತೋರಿಸ್ತೀನಿ ನಾಳೆ, ಏನಾದರೂ ನಾಳೆವರೆಗೂ ಎತ್ತಾಕ್ಸಿಲ್ಲ ಅಂದರೆ. ಬಟ್ ಆದರೆ ನನಗೆ ನೈಟೆಲ್ಲ ಟೆನ್ಷನ್ ಆಗ್ತಾ ಇತ್ತು, ಈ ಮಳೆಗೆ ನಮ್ಮ ಬಾಳೆಗೊನೆ ಎಲ್ಲಿ ಬಿದ್ದೋಗುತ್ತೋ ಅಂತ ಅಂದ್ಬಿಟ್ಟು. ಬಟ್ ಬೆಳಿಗ್ಗೆ ಎದ್ದಿದ ತಕ್ಷಣ ಎದ್ದಿದ ತಕ್ಷಣ ಹೋಗಿ ನೋಡಿದ್ದೆ ನಾವು ಬಾಳೆಗೊನೆನ. ನಮ್ಮಪ್ಪ ಹೇಳ್ದಿದ್ರೆ ಹೋಗಿ ಕಟ್ ಮಾಡಿಬಿಟ್ಟಿದ್ದಾರೆ. ಇಲ್ಲಾಂದ್ರೆ ನಾನು ಅದನ್ನು ಕಾಯ್ತಾ ಇದ್ದೆ ಯಾವಾಗ ಅದು ಕಟ್ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಹಣ್ಣಾದಾಗ ತೋರಿಸ್ತೀವಿ. ಅದಿನ್ನ ಹಣ್ಣಾಗಕ್ಕೆ 2 ದಿನ ಬೇಕಪ್ಪ? ಬೇಕು, 1 ವಾರ ಬೇಕು. ಹಣ್ಣಗೆ ಬಂದೈತೆ. ಮಸಾಲೆ ರುಬ್ಕೊತಿದ್ದೀವಿ. ಮಸಾಲೆ ರುಬ್ಬಕ್ಕೆ ಹಾಕ್ತಿದ್ದೀವಿ ಹುಷಾರದಕ್ಕೆ. ಮತ್ತು ನುಣ್ಣಗಾಗಿದೆಯಾ ನೋಡಿ. ಇಲ್ಲಿ ಚಿಕನ್ನು ಆಲ್ಮೋಸ್ಟ್ ಬೆಂದಿದೆ. ಸೊ ಮಸಾಲೆ ಇಷ್ಟು ಇದ್ದರೆ ಸಾಕು. ಸೊ ಇವಾಗ ಈ ಮಸಾಲೆನ ಹಾಕ್ತಿದ್ದೀನಿ. ಒಂದ್ಸರಿ ಮಿಕ್ಸ್ ಮಾಡಿಕೊಡಿ. ಈಗ ಸ್ವಲ್ಪ ಧನಿಯಾ ಪುಡಿ, ಮತ್ತು ಚಿಕನ್ ಮಸಾಲಾನ ಆ್ಯಡ್ ಮಾಡ್ತಾ ಇದ್ದಾರೆ. ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಆ್ಯಡ್ ಮಾಡಬೇಕು. 1-2 ಸ್ಪೂನ್ ಆದರೆ ಸಾಕಲ್ವ ಅದಕ್ಕೆ? 1-2 ಸ್ಪೂನ್. ಎಷ್ಟು kg ಚಿಕನ್ ಮಾಡ್ತಿದ್ದೀರಾ ನೋಡಿಕೊಂಡು ಸ್ವಲ್ಪ ಆ್ಯಡ್ ಮಾಡಿದ್ರೆ ಆಗುತ್ತೆ. ಬೇಕಾದವ್ರು ಗರಂ ಮಸಾಲ ಸಹ ಹಾಕ್ಕೋಬೋದು. ಗರಂ ಮಸಾಲ ಸಹ ಹಾಕಿದ್ರು ಚೆನ್ನಾಗಿರುತ್ತೆ. ನಾವಿಲ್ಲಿ ಮಸಾಲೆ ಎಲ್ಲ
ಫ್ರೈ ಮಾಡಿ ರುಬ್ಬಿದ್ದೀವಲ್ವಾ, ಹ್ಞೂ ಹಾಗಾಗಿ ಏನು ಬೇಡ, ಹೆವಿ ಮಸಾಲೆ ಆಗುತ್ತೆ. ಹ್ಞೂ ಗ್ರೀನ್ ಕಲರ್ ಇದೆ ಅಲ್ವಾ, ಇದಕ್ಕೆ ಚಿಲ್ಲಿ ಪೌಡ್ರು, ಟೊಮೊಟೊ ಅದೆಲ್ಲ ಹಾಕಿದಾಗ ಕಲರ್ ಚೇಂಜ್ ಆಗುತ್ತೆ. ಸೊ ಅದಕ್ಕೆ ನಾವು ಗ್ರೀನ್ ಕಲರೇ ಇರಲಿ ಅಂತ ಅಂದ್ಬಿಟ್ಟು ಹಾಕಿಲ್ಲ. ಖಾರ ಬೇಕು ಅಂದರೆ ಕೆಲವರು ಚಿಲ್ಲಿ ಪೌಡ್ರ್ ಹಾಕ್ಕೋತಾರೆ, ಬಟ್ ನಾವು ಹಸಿಮೆಣಸಿನ್ಕಾಯಿ ಪೆಪ್ಪರ್ ಹಾಕಿರೋದ್ರಿಂದ ಏನು ಅವಶ್ಯಕತೆ ಇಲ್ಲ. ಸೊ ಇದು ಒಂದೆರಡು ಕುದಿ ಬಂದು ಚಿಕನ್ ಜೊತೆಗೆ ಮಸಾಲೆ ಚೆನ್ನಾಗಿ ಹೊಂದ್ಕೊಂಡ್ರೆ ಪೆಪ್ಪರ್ ಚಿಕನ್ ರೆಡಿ ಆಗಿಬಿಡುತ್ತೆ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೇಲೆ ಹಾಕ್ಬಿಟ್ಟು ಮುಚ್ಚಿ ಒಂದು 5 ನಿಮಿಷ ಬಿಟ್ಬಿಡೋಣ. ಯಾಕೆ ಮಾತಾಡ್ಸಲ್ಲ? ಸರಿ, ನಾನು ಲೋಟ ಎತ್ಕೊಂಡು ಹೋಗ್ತೀನಿ. ನಾನು ತಾನೇ ಲೋಟ ಕೊಟ್ಟಿದ್ದು. ಮಾತಾಡ್ಸಲ್ವಲ್ಲ ನನ್ನ? ಸರಿ, ನೀನು ಮಾತಾಡ್ಸ್ಬಿಡೋಣ, ನಾನು ನಿನಗೆ ಚೀಚಿ ಕೊಡಲ್ಲ. ಮೂಡ್ಲು ಹಾಂ, ನೋಡಿ ಆಲ್ಮೋಸ್ಟ್ ಚಿಕನ್ ಚಾಪ್ಸು ರೆಡಿ ಆಗಿದೆ. ಏನಪ್ಪ ಎತ್ಕೊಂಡೆ ಇರು. ನಿಂಗೇನು ಕಾಣಿಸ್ಬೇಕು? ನೋಡಿ, ನನ್ನ ಮಗಂಗೆ ಏನೋ ಕಾಣಿಸ್ಬೇಕಂತೆ. ತಟ್ಟೆಗೆ ಹಾಕ್ದಾಗ ಕಾಣಿಸಲ್ವಾ ಮಗನೇ? ತಟ್ಟೆಲಿ ಕಾಣಿಸಲ್ವಾ? ನೋಡು, ಚೆನ್ನಾಗಿ ಕಾಣಿಸ್ತಿದ್ಯಾ? ಒಲೆ ಮೇಲೆ ಕೂರಿಸ್ಬಿಡ. ಒಲೆ ಮೇಲೆ ಕೂರಿಸ್ಬಿಡ್ಲಾ? ನೋಡಿ, ನನ್ನ ಮಕ್ಕಳು ನಾನು ವ್ಲಾಗ್ ಮಾಡ್ತಿದ್ದೀನಿ ಅಂದಿದ ತಕ್ಷಣ ಹಿಂಗೆ ಬಂದು ಕುತ್ಕೊಂಡ್ಬಿಡ್ತಾರೆ. ಅದು ರಾಗಿ ಹಸಿಟ್ಟು ಮುಟ್ಬಾರ್ದು ಮಗನೇ, ಬಿದೋಗ್ತೀಯ, ಹುಷಾರಾಗಿ ಕುತ್ಕೋ. ನೋಡಿ, ರಾಗಿ ಹಸಿಟ್ಟಲ್ಲಿ ಆಟ ಆಡ್ತಿದ್ದಾನೆ. ಚಿಕನ್ ಚಾಪ್ಸ್ ರೆಡಿಯಾಗಿದೆ. ಮಟನ್ ಸಾಂಬಾರು ನಮ್ಮ ಅತ್ತಿಗೆ ಮಾಡಿ ರೆಡಿ ಮಾಡಿಟ್ಟಿದ್ದಾರೆ. ಇದು ನಾನು ಮಾಡಿದ್ದು. ನೋಡ್ಬೇಕು ಇವತ್ತೆಲ್ಲ ಹೇಗೆ ಹೇಳ್ತಾರೆ ಟೇಸ್ಟು ಅಂತ. ಮತ್ತೆ ಇಲ್ಲಿ ಮುದ್ದೆಗೆ ರೆಡಿ ಮಾಡ್ಕೊಂಡಿದ್ದಾರೆ. ನೋಡಿ, ಸೂಪರಾಗಿ ರೆಡಿಯಾಗಿದೆ. ಕಲರ್ ನೋಡಿ ಹೆಂಗಿದೆ. ನನ್ನ ಹತ್ರ ಈ ಕಲರ್ ಸ್ಯಾರಿ ಇಲ್ಲ, ಸ್ಯಾರಿ ತೊಗೋಬೇಕು. ನನ್ನ ಹತ್ರ ಐತೆ, 2 ಐತೆ ಅಶ್ವಿನಿ. ಹೌದಾ? ಅದಕ್ಕೆ ನನಗೊಂದು ಕೊಡಿ ಹಂಗಂದ್ರೆ. ಹೆಣ್ಮಕ್ಳು ಸೀರೆನ ಎಲ್ಲದರಲ್ಲೂ ಹುಡುಕ್ತಾರೆ. ಹಾಂ, ನನಗೆ ಗ್ರೀನ್ ಚಾಪ್ಸು ಗ್ರೀನಾಗಿದ್ರೇ ಚೆಂದ. ಒಬ್ಬೊಬ್ರು ಚಾಪ್ಸ್ ಅಂತ ಮಾಡ್ತಾರೆ, ಮಾಮೂಲಿ ಈ ಕಲರ್ ಇರುತ್ತೆ. ಸೊ ಅದಕ್ಕೇನೆ ನಾವು ಚಿಲ್ಲಿ ಪೌಡ್ರು, ಟೊಮೊಟೊ ಎಲ್ಲ ಜೊತೆಗೆ ಹಾಕ್ಬಾರ್ದು. ಹಾಕಿದ್ರೆ ಆ ಕಲರ್ ಬಂದು ಹಾಕಿದ್ರೆ ಆ ಕಲರ್ ಬರುತ್ತೆ, ಹಾಕಿಲ್ಲ ಅಂದರೆ ಈ ಕಲರ್ ಬರುತ್ತೆ. ಎಷ್ಟು ಬ್ಯೂಟಿಫುಲ್ಲಾಗಿ ಮಾಡಿದ್ದೀನಿ ನೋಡಿ. ನೋಡೋಕ್ಕೆ ಚೆನ್ನಾಗಿದೆ. ಅದಕ್ಕೆ ಚೆನ್ನಾಗೇ ಇರುತ್ತೆ, ಟೇಸ್ಟು ಅದೇ ಅಷ್ಟೇ ಚೆನ್ನಾಗಿರುತ್ತೆ. ಗಮ್ಮಂತಿದೆ ನಿಜ. ಚಾಪ್ಸು ರೆಡಿಯಾಗಿದೆ. ಚಿಕನ್ ಚಾಪ್ಸ್, ಗ್ರೀನ್ ಚಾಪ್ಸ್ ಅಂತ ಕಲರ್ ನೋಡ್ಬಿಟ್ಟು ಗ್ರೀನ್ ಚಾಪ್ಸ್ ಅಂತ ಇದ್ದೀನಿ. ಚಿಕನ್ ಚಾಪ್ಸ್ ರೆಡಿಯಾಗಿದೆ. ತುಂಬ ಗಮ್ಮಂತಿದೆ. ನಾನಿವಾಗ ತಿನ್ನಲ್ಲ, ನಮ್ಮ ಅತ್ತಿಗೆಗೆ ಟೇಸ್ಟ್ ಮಾಡಿ ಹೇಗಿದೆ ಅಂತ ಕೇಳೋಣ. ಅದಕ್ಕೆ ಟೇಸ್ಟ್ ಮಾಡಿ. ಪ್ರತಿ ಸಲ ನಾನು ಮಾಡಿ ಅಶ್ವಿನಿ ಕೊಡ್ತಾ ಇದ್ದೆ, ಈ ಸಲ ಅಶ್ವಿನಿ ಮಾಡಿ ನಾನು ಕೊಡ್ತಾ ಇದ್ದೆ. ಟೇಸ್ಟ್ ಮಾಡೋಣ. ಕಳೆದೋಗ್ತಾರೆ ನಮ್ಮ ಅತ್ತಿಗೆ ಈಗ. ನನಗೆ ಖಾರ ಖಾರ ತುಂಬ ಇಷ್ಟ. ಚೆನ್ನಾಗಿದೆ. ಅದಕ್ಕೆ ನಾನು ಮಾಡೋ ಥರನೇ ಇದೆ ಸೇಮ್. ನಿಮಗೂ ಈ ರೆಸಿಪಿನ ಟ್ರೈ ಮಾಡಿ ನಿಮಗೂ ಇಷ್ಟ ಆಯಿತಾ ಕಮೆಂಟ್ ಮಾಡಿ. ಮತ್ತು ನಿಮ್ಮ ಮನೇಲಿ ಚಿಕನ್ ಚಾಪ್ಸ್ನ ಅಥವಾ ಮಟನ್ ಚಾಪ್ಸ್ನ ಯಾವ ರೀತಿ ಮಾಡ್ತೀರಾ, ಸೇಮ್ ಇದೇ ಥರ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಅಶ್ವಿನಿ ಸುನಿಲ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು. ಹಾಯ್.